ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗೆ ಅದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೀನಿ. ಇವತ್ತಿನ ಡಿಶ್ ಬಂದು ಪೇಪರ್ ಅವಲಕ್ಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೇವಿ, ಹೆಂಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳಕತ್ತೀನಿ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೂ ಚಲೋ ರೆಸಿಪಿನ ನಾನು ನಿಮ್ಗೆ ಶೇರ್ ಮಾಡ್ತೀನಿ ರೀ. ಈಗ ಪೇಪರ್ ಅವಲಕ್ಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೀನಿ ನೋಡೋಣಂತ ಬರ್ರಿ. ಶೇಂಗಾ, ಪುಟಾಣಿ, ಮೆಂತೆ, ಹವಿಸ್ಕಾಳು, ಹಸಿಮೆಣಸಿನಕಾಯಿ, ಗೋಡಂಬಿ, ಕರಿಬೇವು, ಎಣ್ಣೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಒಂದು ಬುಟ್ಟಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಕೊರಿ. ಎಣ್ಣೆ ಕಾದ ನಂತರ ಶೇಂಗಾ ಹಾಕಿ ಅದರ ನಂತರ ಹವಿಸ್ಕಾಳು ಹಾಕ್ಬೇಕ್ರಿ. ಹವಿಸ್ಕಾಳು ಶೇಂಗಾ ಎರಡು ಫ್ರೈ ಮಾಡಿ ಆದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಮೆಣಸಿನ್ಕಾಯಿದ ನಂತರ ಗೋಡಂಬಿ, ಕರಿಬೇವು, ಉಳಿದಿರ್ತಕ್ಕಂತಹ ಪುಟಾಣಿ, ಮೆಂತೆ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕ್ಕೊಂಡು ನೀವೆಷ್ಟು ಫ್ರೈ ಮಾಡ್ತಿರಲ್ಲ ಅಷ್ಟು ಚಲೋ ಕ್ರಿಸ್ಪಾಗಿ ಎಲ್ಲನೂ ಪೇಪರ್ ಅವಲಕ್ಕಿ ಬರ್ತೈತ್ರಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕರೆಕ್ಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕ್ರಿ. ಯಾರಿಗೆಲ್ಲ ಪೇಪರ್ ಅವಲಕ್ಕಿ ಇಷ್ಟ ಮತ್ತು ಇನ್ನೂ ಏನಾರ ನಿಮಗೆ ಬೇಕಾಗಿರೋ ರೆಸಿಪಿಗಳು ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಅದನ್ನೂ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು ಮಾತ್ರ ಮರಿಬೇಡ್ರ. ಮತ್ತು ಇದಕ್ಕೆ ನಾವು ಒಗ್ಗರಣೆ ಅಂತ ಕರಿತೀವ್ರಿ. ಈ ಒಗ್ಗರಣೆ ಆರಿದ ನಂತರನ ನೀವು ಪೇಪರ್ ಅವಲಕ್ಕಿ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಬಿಸಿದ್ರಾಗ ಮಾಡಿದ್ರೆ ಮತ್ತೊಂದು ಕೆಲಸ ನೋಡ್ರಿ. ಮತ್ತು ನಾವು ಗ್ಯಾಸ್ ಮೇಲೆ ಇಟ್ಟು ಬೆಚ್ಚಗೆ ಮಾಡ್ಕೊಂಡ್ರೆ ಮಾತ್ರ ತಿನ್ನಬೇಕಾದ್ರೆ ಕ್ರಿಸ್ಪಾಗಿ ಬರ್ತಾವ್ರಿ. ಈಗ ನೋಡ್ರಿ, ನಿಮಗಿಷ್ಟವಾದ ರುಚಿಕರವಾದ ಪೇಪರ್ ಅವಲಕ್ಕಿ ಸವಿಯಲು ಸಿದ್ಧ.